ಏನಾಗಿದೆ ಯಾಕಂದರೆ ಪ್ರಕೃತಿ ಮುನಿದು ನಿಂತಿದೆ. ಕರ್ನಾಟಕಕ್ಕಂತೂ ಸಾಲು ಸಾಲು ಕಂಟಕಗಳು ನಿಂತು ಬಿಟ್ಟಿವೆ. ಯಾಕಂದರೆ ಭೂಮಿ ಒಂದು ಲೆಕ್ಕದಲ್ಲಿ ಕಂಪಿಸ್ತಾ ಇದೆ, ಇನ್ನೊಂದು ಕಡೆಗೆ ಧೋ ಅಂತ ಮಳೆ ಸುರಿತಾ ಇದೆ. ಎಲ್ಲಿ ನೋಡೋದ್ರಲ್ಲಿ ಗುಡ್ಡಗಳೆಲ್ಲ ಕಳಚ್ತಾ ಇವೆ ಅಂತ ಸ್ಥಿತಿ. ಯಾವ ಪರಿ ಮಳೆ ಸುರಿತಾ ಇದೆ, ಮಳೆ ನಿಂತಾದ್ಮೇಲೂ ಕೂಡ ಯಾವ ರೀತಿ ತೊಂದರೆಗಳಾಗ್ತಾ ಇವೆ. ಇದೇನು ಒಂದು ವರ್ಷದ್ದಲ್ಲ, ಇದು ಸತತ 3 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಜನ ತತ್ತರಿಸಿ ಹೋಗಿದ್ದಾರೆ. ಟಿವಿ9ನಲ್ಲಿ ಈ ಮಳೆ ಅವಾಂತರದ ಕಂಪ್ಲೀಟ್ ಡೀಟೇಲ್ ಅನ್ನು ನೀಡ್ತಾ ಇದ್ದೀವಿ. ಒಂದ್ ಕಡೆ ಉತ್ತರ ಕರ್ನಾಟಕದ ಒಂದು ಸಮಸ್ಯೆ ಆದ್ರೆ ಕರಾವಳಿ, ಮಲೆನಾಡು, ಮಲೆನಾಡು ಎಲ್ಲಾ ಕಡೆ ಕೂಡ ಈಗ ಮಳೆ ನಿರಂತರವಾಗಿ ಸುರಿತಾ ಇದೆ. ನಿಸರ್ಗದ ಮುನಿಸಿಗೆ ಎಲ್ಲೆಲ್ಲೂ ಕೂಡ ಅಲ್ಲೋಲ ಕಲ್ಲೋಲ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅವಾಂತರ ಕಳೆದ 1 ವಾರದಿಂದ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ಆಲ್ರೆಡಿ ರಜೆ ಕೊಟ್ಟಿದ್ದಾರೆ, ಶಾಲೆಗಳಿಗೆ ಸ್ಪೆಷಲ್. ಕರ್ನಾಟಕಕ್ಕೆ ಬಹುತೇಕ ಭಾಗಗಳಲ್ಲಿ ಮಳೆಯ ಹೊಡೆತ ಈಗ ಬೀಳ್ತಾ ಇದೆ. ನಾನು ಹೇಳ್ತಾ ಇದ್ದೆ 1 ವರ್ಷ ಆದರೂ ಸಹಿಸ್ಕೋಬಹುದು. ಇದು ಪದೇ 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 ರಿಪೀಟ್ ಆಯಿತು ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ಈಗ ವ್ಯವಸ್ಥೆ ಏನು ಮಾಡಬೇಕು? ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಪ್ರಶ್ನೆ ಬೇರೆ. ಲೆಕ್ಕದಲ್ಲಿ ಇದು ಬಿದ್ದಿರುವಂಥದ್ದು ಅಂತಿಂತ ಮಳೆಯಲ್ಲ, ಇದು ಕುಂಭದ್ರೋಣ ಮಳೆ, ದಾಖಲೆಯ ಮಳೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರುವಂಥ ಉದಾಹರಣೆಗಳು ಕಡಿಮೆ. ಅಲ್ಲಲ್ಲಿ ಮಾತ್ರ ಯಾವಾಗಾದರೂ ತುಂಬ ರೇರಾಗಿ ಬೀಳುವಂತಹ ಮಳೆ ಇದು. 3 ಕಂಟಕಗಳು ಶುರುವಾಗಿವೆ. ಒಂದು ಕಡೆ ವಿಪರೀತವಾದಂಥ ಕಂಪನಗಳು ಶುರುವಾಗಿದೆ, ವಿಪರೀತವಾದಂಥ ಮಳೆ, ಭೂಕುಸಿತ, ನೆರೆಹಾವಳಿ. 1, 2 ಯಾವುದನ್ನು ಸಹಿಸ್ಕೋಬೇಕು, ಯಾವುದನ್ನು ಮ್ಯಾನೇಜ್ ಮಾಡಬೇಕು? ಇನ್ನು ದಾಖಲೆ ಮಳೆಗೆ ಒಂದು ಲೆಕ್ಕದಲ್ಲಿ ಕರುನಾಡು ತೊಯ್ದು ತೊಪ್ಪೆಯಾಗಿದೆ. ಜನ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಯಾಕಂದರೆ ಮನೆಗಳಿಗೆ ನೀರು ನುಗ್ಗಿದೆ, ಹೊಲಗಳಿಗೆ ನೀರು ನುಗ್ಗಿದೆ, ತೋಟಗಳಿಗೆ ನೀರು ನುಗ್ಗಿದೆ. ತಾವು ಬೆಳೆದಂಥ ಬೆಳೆ ಎದುರುಗಡೆ ನಾಶವಾಗ್ತಾ ಇದೆ. ಇನ್ನೊಂದು ಕಡೆಗೆ ಮನೆ ಇಲ್ಲ, ಮಠ ಇಲ್ಲ, ಚೆನ್ನಾಗಿದ್ದಂಥವ್ರು ಬೀದಿ ಪಾಲಾಗಿದ್ದಾರೆ ಅಂತ ಒಂದು ಸ್ಥಿತಿ. ಒಟ್ಟಾರೆಯಾಗಿ ವರ್ಣ ಯಾವ ರೀತಿ ಮುನಿದಿದ್ದಾನೆ, ಯಾವ ರೀತಿ ಕಂಟಕಗಳು ಕರ್ನಾಟಕಕ್ಕೆ ಕಾಡ್ತಾ ಇವೆ, ಬನ್ನಿ ನೋಡೋಣ. ಆರ್ಭಟಿಸುತ್ತಿರುವ ಮಳೆ, ಕುಸಿಯುತ್ತಿರುವ ಭೂಮಿ, ನಿಂತ ನೆಲವನ್ನೇ ನಡುಗಿಸುತ್ತಿರುವ ಭೂಕಂಪನ, ಈ ದೃಶ್ಯಗಳನ್ನ ನೋಡಿದ್ರೆ ಮೈ ನಡುಕ ಹುಟ್ಟುತ್ತೆ, ಕೈ ಕಾಲುಗಳು ಬೆವರುತ್ತೆ. ಎಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ ರಾಜ್ಯದ ಜನರನ್ನ ಆವರಿಸಿ ಬಿಟ್ಟಿದೆ. ಯಾಕಂದ್ರೆ ಕರುನಾಡಿನ ಮೇಲೆ ಪ್ರಕೃತಿ ಕೆಂಗಣ್ಣು ಬೀರಿದೆ. ನಿಸರ್ಗದ ಮುನಿಸಿಗೆ ಅಲ್ಲೋಲ ಕಲ್ಲೋಲವಾಗ್ತಿದೆ. ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳನ್ನ ಮಳೆ ಹಿಂಡಿ ಹಿಪ್ಪೆ ಮಾಡ್ತಿದೆ. ಎಲ್ಲಿ ಯಾವ ಗುಡ್ಡ ಕುಸಿಯುತ್ತೋ, ಯಾವ ಮರ ಬೀಳುತ್ತೋ, ಬದುಕೆಲ್ಲಿ ನೀರು ಪಾಲಾಗುತ್ತೋ, ಬೆಳೆ ಎಲ್ಲಿ ಮುಳುಗುತ್ತೋ, ಮನೆಯ ಸೂರೋ ಮೈ ಮೇಲೆ ಬಂದು ಬಿಡುತ್ತೋ ಅನ್ನೋ ಆತಂಕ ಕರಾವಳಿ ಮಲೆನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಕರಾವಳಿ ಮಲೆನಾಡಿಗೆ ವಕ್ಕರಿಸಿದ 3 ಕಂಟಕ: ಭೂಕುಸಿತ, ಭೂಕಂಪನ, ಮಳೆ ಆರ್ಭಟಕ್ಕೆ ತತ್ತರ. ಭೂಕುಸಿತ, ಭೂಕಂಪನ, ಮಳೆ ಆರ್ಭಟಕ್ಕೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ತತ್ತರಿಸಿವೆ. ಕಳೆದ 8 ರಿಂದ 10 ದಿನಗಳ ಈಚೆಗೆ ದಾಖಲೆ ಪ್ರಮಾಣದಲ್ಲೇ ಮಳೆಯಾಗಿದೆ. ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ದುಪ್ಪಟ್ಟು ಮಳೆಯಾಗಿದೆ. ಆದರೆ ಮುಂಗಾರು ಬಂತು ಅಂತ ಖುಷಿಯಿಂದಿದ್ದ ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಮನೆಗಳು ಮುಳುಗಿ ಹೋಗಿವೆ, ರಸ್ತೆಗಳು ಕಿತ್ತು ಹೋಗಿವೆ, ಮರಗಳು ಬಿದ್ದು ಮನೆಗಳೇ ನೆಲಸಮವಾಗಿವೆ. ಜನರ ಬದುಕೆ ದುಸ್ತರವಾಗಿದೆ. ಕರುನಾಡಿಗೆ ಕಂಟಕ ನಂಬರ್ 1 ಭಾರೀ ಮಳೆ. ರಾಜ್ಯವನ್ನ ಕಾಡ್ತಿರೋ ಮೊದಲ ಕಂಟಕವೇ ಮಳೆರಾಯನದ್ದು. ಆಕಾಶಕ್ಕೆ ರಂಧ್ರ ಕೊರೆದಂತೆ ಮಳೆ ಆಗಾಗ ಅಬ್ಬರಿಸುತ್ತಲೇ ಇದೆ. ದಾಖಲೆ ಪ್ರಮಾಣದಲ್ಲೇ ಸುರಿಯುತ್ತಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಡಿಕೆ ಮಳೆ 1560 ಮಿಲಿಮೀಟರ್ ಇದ್ರೆ ಈ ಬಾರಿ ಆಗಿರೋದು ಬರೋಬ್ಬರಿ 2007 ಮಿಲಿಮೀಟರ್. ಕೊಡಗು ಜಿಲ್ಲೆಯಾದ್ಯಂತ 951 ಮಿಲಿಮೀಟರ್ ವಾಡಿಕೆ ಮಳೆ ಆದರೆ ಈ ಬಾರಿ 1081 ಮಿಲಿಮೀಟರ್ ಮಳೆಯಾಗಿದೆ. ಅದರಲ್ಲೂ ಮಡಿಕೇರಿ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದ್ದು ವಾಡಿಕೆ ಮಳೆ 1399 ಮಿಲಿಮೀಟರ್ ಆದರೆ ಈ ಬಾರಿ 1588 ಮಿಲಿಮೀಟರ್ ಮಳೆ ಬಿದ್ದಿದೆ. ಉತ್ತರ ಕನ್ನಡದಲ್ಲಿ ವಾಡಿಕೆ ಮಳೆ 913 ಮಿಲಿಮೀಟರ್ ಆದರೆ ಈ ಬಾರಿ ಬಿದ್ದಿರೋದು 1058 ಮಿಲಿಮೀಟರ್ ಮಳೆ. ಉಡುಪಿಯಲ್ಲಿ ವಾಡಿಕೆ ಮಳೆ 372 ಮಿಲಿಮೀಟರ್ ಆದರೆ ಈ ಬಾರಿ 885 ಮಿಲಿಮೀಟರ್ ಮಳೆಯಾಗಿದೆ. ಹಾಸನದಲ್ಲಿ ವಾಡಿಕೆ ಮಳೆ 73 ಮಿಲಿಮೀಟರ್ ಆದರೆ ಈ ಬಾರಿ 130 ಮಿಲಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿನ ಮಳೆ ಅಬ್ಬರವನ್ನ ಈ ಅಂಕಿ ಅಂಶಗಳೇ ಹೇಳುತ್ತೆ. ಅಂದ್ರೆ ಈ ಬಾರಿ ವಾಡಿಕೆಗಿಂತ ಬಹುತೇಕ ಜಿಲ್ಲೆಗಳಲ್ಲಿ ದುಪ್ಪಟ್ಟು ಮಳೆ ಆಗಿದೆ. ಹೀಗಾಗಿ ಅನಾಹುತಗಳು ಕೂಡ ಹೆಚ್ಚೇ ಆಗ್ತಿವೆ. ಕರುನಾಡಿಗೆ ಕಂಟಕ ನಂಬರ್ 2 ಭೂಕುಸಿತ. ಮಳೆ ಹೊಡೆತ ಒಂದು ಕಡೆಯಾದ್ರೆ ಕರ್ನಾಟಕವನ್ನ ಕಾಡ್ತಿರೋ ಮತ್ತೊಂದು ದುಸ್ವಪ್ನ ಅಂದ್ರೆ ಭೂಕುಸಿತ. ನಿಂತ ನೆಲವೇ ಕುಸಿದು ಬೀಳುತ್ತಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಂತೂ ಭೂಕುಸಿತದ ಕಾಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗುಡ್ಡ ಕುಸಿದು ಭಾರಿ ಆತಂಕ ತಂದೊಡ್ಡಿದೆ. ಮಂಗಳೂರಿನಲ್ಲಿ ಗುಡ್ಡ ಕುಸಿದು 3 ಕಾರ್ಮಿಕರು ಜೀವವನ್ನೇ ಬಿಟ್ಟಿದ್ರು. ಕರುನಾಡಿಗೆ ಕಂಟಕ ನಂಬರ್ 3 ಭೂಕಂಪನ. ರಾಜ್ಯದಲ್ಲಿ ನಿಜಕ್ಕೂ ಆತಂಕ ಹುಟ್ಟಿಸಿರೋದು ಈ ವಿಷಯ. ಒಂದೆಡೆ ಮಳೆ, ಮತ್ತೊಂದೆಡೆ ಭೂಕುಸಿತ ಭೂತ ಜನರನ್ನ ಬೇಯಿಸುತ್ತಿದೆ. ಆದರೆ ಮಗದೊಂದೆಡೆ ಭೂಕಂಪನ ನಿಂತ ನೆಲವನ್ನೇ ನಡುಗಿಸುತ್ತಿದೆ. ಕೊಡಗು ಸೇರಿದಂತೆ ಹಲವೆಡೆ ಭೂಮಿ ಕಂಪಿಸುತ್ತಿದೆ. ಇದು ಜನರಲ್ಲಿ ಮತ್ತಷ್ಟು ಭೀತಿಗೆ ಕಾರಣವಾಗಿದೆ. ಭೂಕಂಪನದಲ್ಲಿ ಹೆಚ್ಚು ಆತಂಕ ಹುಟ್ಟಿಸಿರೋದೇ ಕೊಡಗಿನ ಸ್ಥಿತಿ. ಜಿಲ್ಲೆಯಲ್ಲಿ ಜೂನ್ 25ರಿಂದ ಈವರೆಗೆ ಒಟ್ಟು 8 ಬಾರಿ ಭೂಮಿ ಕಂಪಿಸಿದೆ. ವಿಜಯಪುರದಲ್ಲಿ 1 ಬಾರಿ, ಬಾಗಲಕೋಟೆಯಲ್ಲಿ 1 ಬಾರಿ ಮತ್ತು ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ 1 ಬಾರಿ ಭೂಮಿ ಕಂಪಿಸಿದೆ. ಹೀಗೆ ಕಳೆದ 10 ದಿನಗಳಿಂದ ಕರ್ನಾಟಕ ಪ್ರಕೃತಿ ಕೋಪದಿಂದಾಗಿ ಸಂಕಷ್ಟದಲ್ಲಿ ಸಿಲುಕಿದೆ. ಆದರೆ ಈ ಅನಾಹುತಗಳಿಗೆ, ಅವಾಂತರಗಳಿಗೆ ಕಾರಣವೋ ಮನುಷ್ಯನೇ ಎನ್ನಬಹುದು. ಭೂಮಿ ಗಟ್ಟಿಯಾಗಿ ನಿಲ್ಲೋಕೆ ಮರಗಳಿರಬೇಕು. ಆದರೆ ಅರಣ್ಯದಲ್ಲಿ ಮರಗಳೇ ಇಲ್ಲದಿದ್ರೆ ಅದು ಮಣ್ಣನ್ನ ಹಿಡಿದಿಟ್ಟುಕೊಳ್ಳೋದು ಎಲ್ಲಿ? ಒಟ್ನಲ್ಲಿ ಪ್ರಕೃತಿ ಮೇಲೆ ಮನುಷ್ಯ ಮಾಡಿರೋ ಪುಂಡಾಟ ನಿಸರ್ಗವನ್ನ ಹಾಳು ಮಾಡಿದಷ್ಟು ಬೇರೆ ಯಾವ ಪ್ರಾಣಿಯೋ ಮಾಡಿರೋಕೆ ಸಾಧ್ಯವಿಲ್ಲ. ಹೀಗಾಗಿಯೇ ಪ್ರಕೃತಿ ತನ್ನ ಸೇಡು ತೀರಿಸಿಕೊಳ್ಳೋಕೆ ಶುರು ಮಾಡಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.